ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಗದ್ದಲದ ನಡುವೆ ಬರೋಬ್ಬರಿ 2000 ವರ್ಷಗಳ ಹಳೆಯದಾದಂತಹ ಒಂದು ಶಾಂತವಾದ ಗುಹೆ ಅಡಗಿದೆ ಅಂದ್ರೆ ನಂಬ್ತೀರಾ? ಹೌದು, ಇದೇ ಹುಳಿಮಾವು ಗುಹಾಂತರ ದೇವಾಲಯ. ಇದು ಯಾರೋ ಕಟ್ಟಿದ ದೇವಸ್ಥಾನ ಅಲ್ಲ, ಇದೊಂದು ಮೋನೋಲಿಥಿಕ್ ಕೇವ್, ಅಂದ್ರೆ ಒಂದೇ ಬೃಹತ್ ಬಂಡೆಯಲ್ಲಿ ನ್ಯಾಚುರಲ್ ಆಗಿ ಸೃಷ್ಟಿಯಾಗಿರುವಂತಹ ಗುಹೆ. ಪುರಾತತ್ವ ಇಲಾಖೆಯ ಪ್ರಕಾರ ಈ ಬಂಡೆ ಸುಮಾರು 2000 ವರ್ಷಗಳ ಹಳೆಯದು. ಇದರ ಆಧುನಿಕ ಇತಿಹಾಸ ಶುರುವಾಗೋದು 1850ರಲ್ಲಿ. ಮಾರಿಯಪ್ಪ ಅನ್ನೋ ಒಬ್ಬ ವ್ಯಕ್ತಿಗೆ ಒಬ್ಬ ಋಷಿ ಕನಸಿನಲ್ಲಿ ಬಂದು ಈ ಜಾಗದಲ್ಲಿ ಒಬ್ಬ ಮಹಾನ್ ತಪಸ್ವಿ ಇದ್ದಾರೆ ಅಂತ ಹೇಳ್ತಾರೆ. ಅವರು ಬಂದು ಹುಡುಕಿದಾಗ ಆ ಕತ್ತಲೆಯ ಗುಹೆಯಲ್ಲಿ ಶ್ರೀ ರಾಮಾನಂದ ಸ್ವಾಮೀಜಿ ಅವರು ಘೋರ ತಪಸ್ಸಿನಲ್ಲಿ ಮಗ್ನರಾಗಿರುತ್ತಾರೆ. ಈ ಗುಹೆಯ ವಿಶೇಷ ಅಂದ್ರೆ ಇಲ್ಲಿ ಶೈವ ಮತ್ತು ವೈಷ್ಣವ ಸಂಪ್ರದಾಯ ಒಂದಾಗಿದೆ. ಮಧ್ಯದಲ್ಲಿ ರಾಮಲಿಂಗೇಶ್ವರನ ಶಿವಲಿಂಗ ಇದ್ರೆ ಪಕ್ಕದಲ್ಲಿಯೇ ಕೋದಂಡರಾಮ ಸ್ವಾಮಿಯ ವಿಗ್ರಹ ಕೂಡ ಇದೆ. ಒಂದೇ ಕಡೆ ಶಿವ ಮತ್ತು ರಾಮನ ದರ್ಶನ ಸಿಗುವ ಅಪರೂಪದ ಸ್ಥಳ ಇದು. ಇಲ್ಲಿ ಭಕ್ತರು ನಡೆಯಬೇಕಾದ್ರೆ ತಲೆ ಬಾಗಿಸಿಯೇ ನಡೆಯಬೇಕು, ಅಂದ್ರೆ ದೇವರ ಮುಂದೆ ನಮ್ಮ ಅಹಂಕಾರವನ್ನು ಬಿಟ್ಟು ಬಾಗಿ ನಡೆಯಬೇಕು ಅನ್ನೋದೇ ಇದರ ಅರ್ಥ. ದೇವಸ್ಥಾನದ ಲೊಕೇಶನ್ ಮತ್ತೆ ಟೈಮಿಂಗ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಕರ್ನಾಟಕದ ಇಂತಹ ಅದ್ಭುತ ಇತಿಹಾಸ ತಿಳಿಯೋದಕ್ಕೆ ಮರ್ಯಾದೆ ಕನ್ನಡ ಫ್ರೆಂಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.